ಎಸ್ ಆಶಾ ಬಂದಿದೆ. ಈಗ ನಾವು Yes, ma'am. ಸಜೆಷನ್ ಬಾಕ್ಸ್ ಅನ್ನು ಓಪನ್ ಮಾಡಿದ್ದೇವೆ. ಆಗ ಒಂದೊಂದೇ ತೆಗೆದೇವ್, ನಾವು ನೋಡೋಣ ಏನಿದೆ ಅಂತ, ಯಾರ್ದು ಅಂತ ಮೇಡಮ್ ನಾ ಇಲ್ಲಿ ಒಂದು ಓಪನ್ ಮಾಡಿದ್ದೇನೆ ನೋಡಿ ಇವಾಗ. ಓಕೆ, ನಮಗೆ ಎಲ್ಲ ತರ ಇಲ್ಲಿ ಟ್ರೈನಿಂಗ್ ಅನ್ನ ಚೆನ್ನಾಗಿ ಕಲಿಸ್ಕೊಡ್ತಾ ಇದ್ದಾರೆ ಅಂತ ಬರ್ದಿದ್ದಾರೆ. ಓಕೆ, ನಮ್ಮ ಒಬ್ಬ ಸ್ಟೂಡೆಂಟ್ ಬರ್ದಿರೋದು ಇದು. ಗುಡ್ 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 ಗುಡ್. ಇದು ಪಾಸಿಟಿವ್ ರೆಸ್ಪಾನ್ಸ್ ಇದೆ. ಹಾ, ಬೇರೆದ್ ನೋಡೋಣ. ಬೇರೆ ತೆಗೀರಿ, ಬೇರೆ ತೆಗಿಯೋಣ. ಓಕೆ, ನೋಡಿ. ಎಲ್ಲ ಗುರುಮಾತೆಯರಿಗೂ ನಮಸ್ಕಾರಗಳು. ಗುರುವೆಂದರೆ ಬರೀ ವ್ಯಕ್ತಿ ಅಲ್ಲ, ಅದು ಒಂದು ಶಕ್ತಿ. ನಾನು ಇಲ್ಲಿಂದ ಏನು ಒಂದು ಸಾಧನೆ ಪಡೆದುಕೊಂಡು ಹೋಗುತ್ತೇನೆ ಎನ್ನುವ ಭರವಸೆ ನನಗೆ ಬಂದಿದೆ. ಇಲ್ಲಿಂದ ನಾನು ಹೋಗುವಾಗ ಒಂದು ಒಳ್ಳೆಯ ವಿದ್ಯಾರ್ಥಿಯಾಗಿ ಇಲ್ಲಿಂದ ಹೊರಬೀಳುತ್ತೇನೆ ಎಂದು ನಾನು ನಂಬಿರುತ್ತೇನೆ. ಥ್ಯಾಂಕ್ ಯು. ಓಕೆ, ನೋಡಿ ಒಂದು ಸ್ಟೂಡೆಂಟ್ ಬರ್ದಿದ್ದಾರೆ, ಎಷ್ಟು ಚೆನ್ನಾಗಿ ಬರ್ದಿದ್ದಾರೆ. ವೆರಿ ಪಾಸಿಟಿವ್, ವೆರಿ ಗುಡ್. ಎಷ್ಟು ಚೆನ್ನಾಗಿ ಹೇಳಿಕೊಡುತ್ತಿದ್ದಾರೆ. ಒಳ್ಳೆ ರೀತಿಯಿಂದ ಬರ್ತಿದ್ದಾರೆ. ಸ್ಟಾಪ್ ತುಂಬಾ ಚೆನ್ನಾಗಿದ್ದಾರೆ. ನಾನು ಚೆನ್ನಾಗಿ ಕಲಿತಾ ಇದ್ದೀನಿ. ಎಷ್ಟು ಸಲ ಕೇಳಿದರೂ ತುಂಬಾ ಚೆನ್ನಾಗಿ ವಿವರಿಸಿ ಹೇಳಿಕೊಡುತ್ತಾರೆ. ಓಕೆ, ನಮ್ಮ ಟ್ರೈನರ್ ಬಗ್ಗೆ ಏನಾಗಿದೆ ಅಂದ್ರೆ, ಇಲ್ಲಿ ಅಂಜನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ನಾವು ಇಷ್ಟು ಸಪೋರ್ಟ್ ಮಾಡ್ತೇವೆ ಎಲ್ಲರಿಗೂ. ಸೊ ಆ ಸಪೋರ್ಟಿವ್ ಕೂಡ ಇಲ್ಲಿ ಬರ್ದು ಹಾಕಿದ್ದಾರೆ ಸ್ಟೂಡೆಂಟ್ಸ್. ತೆಗಿರಿ. ಇವ್ರು ಬಹಳಷ್ಟು ಬರ್ದಿದ್ದಾರೆ. ಮೊದಲನೇದಾಗಿ ಹೇಳ್ಬೇಕಂದ್ರೆ ಇವರು ಕೀರ್ತಿ ಮತ್ತು ಆಶಾ ಮ್ಯಾಮ್ ಅವರು ತುಂಬಾ ಚೆನ್ನಾಗಿ ಟ್ರೈನಿಂಗ್ ಕೊಡ್ತಾ ಇದ್ದಾರೆ. ಎಷ್ಟು ಸಲ ಕೇಳಿದರು, ಎಷ್ಟು ಸಲ ಹೇಳಿದರು, ಅವರಿಗೆ ತುಂಬಾ ಥ್ಯಾಂಕ್ಸ್ ಹೇಳಬೇಕಾಗತ್ತೆ ಫಾರ್ ದ್ಯಾಟ್. ಇದು ಕ್ಲಾಸ್ ಹೆಚ್ಚು ಜನಕ್ಕೆ ಗೊತ್ತಿಲ್ಲ, ಅದಕ್ಕೆ ರೀಲ್ಸ್, ಯೂಟ್ಯೂಬ್, ಗೂಗಲ್ ಡೇಟಾ ವಿಡಿಯೋಸ್ ಮಾಡುವವರನ್ನು ಕರೆದು ಮಾಡಿ ಅಪ್ಲೋಡ್ ಮಾಡಿ. ಅವ್ರಿಗೆ ಗೊತ್ತಿಲ್ಲ, ನಾವು ಆಲ್ರೆಡಿ ಮಾಡ್ತಾ ಇದ್ದೇವೆ. ಸೊ ಅವ್ರಿಗೆ ಗೊತ್ತಿಲ್ಲ. ಸೊ ಯಾರಿಗೆ ಗೊತ್ತಿಲ್ಲ ಅವರು ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಇನ್ಸ್ಟಾ ಮೇಲೇನು ಎಲ್ಲ ರೀಲ್ಸ್ ಬರುತ್ತೆ, ಅದನ್ನು ಎಲ್ಲ ನೋಡಿ. ಆಲ್ರೆಡಿ ನಾವು ಇದನ್ನ ಅಪ್ಡೇಟ್ ಮಾಡ್ಕೊಂಡಿದ್ದೇವೆ. ಇದು ಯಾರು ಸಜೆಷನ್ ಬರ್ದಿದಾರಲ್ಲ, ಆಲ್ರೆಡಿ ನಮ್ದು ಇದೆ, ಯೂಟ್ಯೂಬ್ ಅಲ್ಲಿ ಇದೆ, ರೀಲ್ಸ್ ಅಲ್ಲಿ ಇದೆ, ಫೇಸ್ಬುಕ್ ಅಲ್ಲಿ ಇದೆ. ಓಕೆ, ಎಲ್ಲ ಸೋಷಿಯಲ್ ಮೀಡಿಯಾ ಸ್ಟೇಟಸ್ ನಲ್ಲಿ ಅಂಜನ್ ಇನ್ಸ್ಟಿಟ್ಯೂಟ್ ಆಫ್ ಫ್ಯಾಷನ್ ಡಿಸೈನಿಂಗ್ ಅಂತ ಅಪ್ಡೇಟ್ಸ್ ಇರ್ತಾ ಇರುತ್ತದೆ, ಕಂಟಿನ್ಯೂ ಆಗಿರುತ್ತೆ. ಅದನ್ನ ಎಲ್ಲ ಸ್ಟೂಡೆಂಟ್ಸ್ ಮತ್ತೆ ಎಲ್ಲರೂ ನೋಡಬಹುದು. ಇಲ್ಲಿ ಇನ್ನೊಬ್ಬರದ ಒಂದು ಅನಿಸಿಕೆ ಬಂದಿದೆ. ನನಗೆ ನೀವು ತುಂಬಾ ಸಹನೆಯಿಂದ ಕಲಿಸುತ್ತಿದ್ದೀರಿ. ನಿಮ್ಮ ಮಾರ್ಗದರ್ಶನದಿಂದ ನಾವು ಆತ್ಮವಿಶ್ವಾಸದಿಂದ ಕಲಿಯುತ್ತಿದ್ದೇವೆ. ನಿಮ್ಮ ಶ್ರಮ ಹಾಗೂ ಪ್ರೋತ್ಸಾಹಕ್ಕೆ ನಾವು ಸದಾ ಚಿರಋಣಿಯಾಗಿರುತ್ತೇವೆ. ಧನ್ಯವಾದಗಳು ಎಲ್ಲ ಮೇಡಮ್ಗಳಿಗೂ. ಗುಡ್ ಗುಡ್. ಓದ್ತೀರಾ? ಚಶ್ಮಾ ಇವರು ಒಂದ್ ಸ್ವಲ್ಪ ಜಾಸ್ತಿ ಬರೆದ್ಬಿಟ್ಟಿದ್ದಾರೆ. ನಿಮ್ಮ ಮಾರ್ಗದರ್ಶನದಿಂದ ಪ್ರತಿದಿನ ಹೊಸದು ಕಲಿಯುವುದಕ್ಕೆ ಸಿಗುತ್ತಾ ಇದೆ. ಆತ್ಮವಿಶ್ವಾಸ ಬರುತ್ತಿದೆ ಮೇಡಮ್. ನೀವು ಸ್ಪಷ್ಟವಾಗಿ ಕಲಿಸುತ್ತಿರುವುದರಿಂದ ನನಗೆ ಅರ್ಥ ಮಾಡಿಕೊಳ್ಳಲು ತುಂಬಾ ಸುಲಭವಾಗುತ್ತಿದೆ. ಧನ್ಯವಾದಗಳು ಮ್ಯಾಮ್. ಗುಡ್. ಎಲ್ಲರೂ ಪಾಸಿಟಿವ್ ರೆಸ್ಪಾನ್ಸ್ ಅನ್ನ ಕೊಟ್ಟಿದ್ದಾರೆ. ಈಗ ಇಲ್ಲಿ ಕಲಿತು ಹೋದ ಎಲ್ಲ ವಿದ್ಯಾರ್ಥಿಗಳಿಗೆ ನಾನು ಅನ್ಕೊಂಡೆ, ನಿಮ್ದೇನಾದ್ರೂ ಸಜೆಷನ್ ಇದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಮತ್ತೆ ತಿಳಿಸಿ.